ಹಾರಾಡುತ್ತೆ. ಅವರು ಆ ಭಾರವನ್ನು ಹೊತ್ಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ನಡುವೆ ಅವರು ನಿಂತ್ಕೊಂಡು ಆ ಕಂಬಳಿಯನ್ನು ಇಟ್ಟು ಮತ್ತೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವರು ಹತ್ತಿರದ ಊರನ್ನು ತಲುಪಬೇಕಾದರೆ 12-13 ಮೈಲಿ ಇದೆ. ಅದು ಶಾರ್ಟ್ ಕಟ್ ರಸ್ತೆ ಇದೆ. ಇಲ್ಲಾಂದ್ರೆ ಇನ್ನೂ 20 ಮೈಲಿ ಹೆಚ್ಚಾಗ್ತಿದ್ದಂತೆ. ರಸ್ತೆಯಲ್ಲಿ ಬೇರೆ ಜನ ಇಲ್ಲ. ಇವರು ಈ ರೀತಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಪಕ್ಕದಲ್ಲಿ ಚಂಬಲ್ ನದಿ ಹರಿತಾ ಇದ್ದಾಳೆ. ಚಂಬಲ್ ನದಿ ಯಾವ ರೀತಿ ಹರಿಯುತ್ತಿದೆ ಅಂದ್ರೆ ಮೃತ್ಯುವಿನ ಇನ್ನೊಂದು ರೂಪವೂ ಆಗುವಂತೆ ಅಷ್ಟು ವೇಗವಾಗಿ ರಭಸದಿಂದ ನದಿ ಹರಿತಾ ಇದೆ. ಈ ಕಡೆ ಜೋರಾದ ಮಳೆ ಬೇರೆ ಬರ್ತಾ ಇದೆ. ಊರು ಇರೋದು ಈ ನದಿಯನ್ನು ದಾಟಿ ಆಚೆ ಹೋದ್ರೆ ಮುತ್ತಿನ ಹಳ್ಳಿ ಸಿಗುತ್ತೆ. ಇವರು ನದಿಯ ಹಿಂದರಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗುವಾಗ ಅವರಿಗೆ ಒಂದು ಸೇತುವೆ ಕಾಣಿಸ್ತು. ಆದರೆ ಆ ಸೇತುವೆ ಹೇಗಿದೆ ಅಂದ್ರೆ ಅದು ಬಹಳ ಎತ್ತರದಲ್ಲಿತ್ತು. ಆದರೆ ನದಿ ಎಷ್ಟು ಜೋರಾಗಿ ರಭಸದಿಂದ ಹರಿಯುತ್ತಿದೆ ಅಂದ್ರೆ ಆ ಸೇತುವೆಗೆ ಒಂದು ಕೈ ಕೆಳಗಿದೆ ನದಿ. ಅಷ್ಟೇ ಇದೆ ಅಂತೆ. ತೊರೆಯಿಲ್ಲ. ಆ ತೊರೆ ಹೋಗಿ ಚಂಬಲ್ ನದಿಗೆ ಸೇರ್ಕೊಳ್ಳುತ್ತೆ. ಆ ತೊರೆಯಲ್ಲಿ ಅಷ್ಟೇ ಆಳವಿಲ್ಲ. ಆದರೆ ಬಹಳ ವೇಗದಿಂದ ಹರಿಯುತ್ತಾರೆ. ರಭಸ